ಸೋಪಾನ 8. ಶೋಭಿಸಿದಳಾ ತ್ರಿಶಲೆ ತ್ರೈಲೋಕ್ಯ ಲಕ್ಷ್ಮಿಯಂತೆ. ಮಗ್ನವಾಗಿರೆ ತ್ರಿಶಲೆಯ ಮಗ್ನವಾಗಿರೆ ತ್ರಿಶಲೆಯ ಅಂತಃಪುರವು ಆನಂದೋತ್ಸಾಹದಲ್ಲಿಯೇ ಸೇವೆಗೈದರವಳಿಗೆ ಸುರನರ ಕನ್ಯೆಯರು ಅಮಿತೋತ್ಸಾಹದಲ್ಲಿಯೇ ನಿಲ್ಲಲವಳ ಸೇವೆಗೆ ದೇವತೆಯರು ಮಂಗಳ ದ್ರವ್ಯಗಳ ಹಿಡಿದು ನಿಂತರು. ಕೆಲರು ತಾಂಬೂಲವ ತಂದು ಕಾಯುತ್ತಿದ್ದರೆ, ಕೆಲವರು ಮಜ್ಜನವನು ಎಗಸಲೆಂದು ಕಾದು ನಿಂತರು. ಹಲವರು ದಿವ್ಯ ವಸ್ತ್ರಾಭರಣಗಳೊಡನೆ ಅವಳನ್ನು ಅಲಂಕರಿಸಲೆಂದು ತೊಡಗಿದರು. ಅಂತೆಯೇ ಉತ್ಸಾಹದಿ ಪಾಕಶಾಲೆಯಲ್ಲಿ ಸುರವನಿತೆಯರು ಸಿದ್ಧಗೊಳಿಸಲು ಬಹುಸ್ವಾದಿಷ್ಟ ಆಹಾರವನು ಬಡಿಸಲವಳಿಗೆ ಭೋಜನವನು. ಶೋಭಿಸಿದಳಾ ತ್ರಿಶಲೆ ತ್ರೈಲೋಕ್ಯ ಲಕ್ಷ್ಮಿಯಂತೆ, ಹಿಡಿದು ಕೈಯಲ್ಲಿ ಲತೆಯಂತೆ ಬಳಕುವ ಕರವಾಳಗಳನ್ನು ನಿಲ್ಲಲವಳ ಅಂಗರಕ್ಷಣೆಗೆ ಕೆಲದಿ ವಿಜಯರು ದೂರೀಕರಿಸಿದರು. ಪುಷ್ಪಧೂಳಿನ ಪರಿಮಳಾಸಕ್ತ ಭ್ರಮರಗಳನ್ನು ಕೆಲವರು ಗುಡಿಸಿ ಸುಮಧೂಳಿ ಆಚ್ಛಾದಿತ ನೆಲವನು ವರೆಸಿದ ರವರು ಒದ್ದೆ ವಸ್ತ್ರದಲ್ಲದನ್ನು. ಶೋಭಿಸಿದಳಾ ತ್ರಿಶಲೆ ತ್ರೈಲೋಕ್ಯ ಲಕ್ಷ್ಮಿಯಂತೆ. ಎಂತ ಸೊಗಸಾದ ಗರ್ಭಾವತರ ಕಲ್ಯಾಣ ಸಂಪುಟದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಸೋಪಾನ 8. ಆ ತ್ರಿಶಲಾದೇವಿ ತ್ರೈಲೋಕ್ಯ, ಮಧ್ಯಮಲೋಕ, ಅಧೋಲೋಕ, ಊರ್ಧ್ವಲೋಕದ ಲಕ್ಷ್ಮಿಯಂತೆ ಕಂಗೊಳಿಸುತ್ತಿದ್ದಾಳಂತೆ. ಈ ಶೀರ್ಷಿಕೆ ಇಡುವ ಕಲೆ ಮಹಾಕವಿಯಾದ ಡಾಕ್ಟರ್ ಲತಾ ರಾಜಶೇಖರ್ ಅವರಿಗೆ ಅದು ಅಮೃತ ಸಿದ್ಧ ಅಂತೆ. ಮಗ್ನವಾಗಿರೆ ತ್ರಿಶಲೆಯ ಅಂತಃಪುರವೋ, ಆ ತ್ರಿಶಲೆಯ ಅಂತಃಪುರ ಆನಂದೋತ್ಸವದಲ್ಲಿ ಭಾಜನವಾಗಿದೆಯಂತೆ. ಸುರ ನರ ಕನ್ಯೆಯರು, ಇಲ್ಲಿ ಸುರರು ಇದ್ದಾರೆ, ನರಲೋಕದ ಕನ್ಯೆಯರು ಕೂಡ ಅಮಿತೋತ್ಸಾಹದಲ್ಲಿ ಆ ತ್ರಿಶಲೆಯ ಅಂತಃಪುರದಲ್ಲಿ ಅವಳ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಕೆಲವು ದೇವತೆಯರು ಅಷ್ಟಮಂಗಳ ದ್ರವ್ಯಗಳನ್ನು ಹಿಡಿದು ನಿಂತಿದ್ದಾರಂತೆ. ಇನ್ನು ಕೆಲವರು ತಾಂಬೂಲವನ್ನು ತಂದು ಕಾಯುತ್ತಿದ್ದಾರೆ. ತಾಂಬೂಲ ಅತ್ಯಂತ ಮನೋಜ್ಞ, ಅದನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಮತ್ತೆ ಕೆಲವರು ಅವಳಿಗೆ ಆಯಾಸವಾಗಿದೆಯಾ, ಸ್ನಾನವನ್ನು ಮಾಡಿಸೋಣ ಅಂತ ಕಾಯ್ತಾ ಇದ್ದಾರಂತೆ. ಇನ್ನು ಕೆಲವರು ಈಗ ಆಕೆಗೆ ಬಟ್ಟೆ ಬದಲಾಯಿಸಬೇಕು, ವಸ್ತ್ರಾಭರಣಗಳನ್ನು ಇಟ್ಕೊಂಡು ಅಲಂಕಾರ ಮಾಡಲಿಕ್ಕೆ ನಿಂತಿದ್ದಾರಂತೆ. ಹಾಗೆಯೇ ಅವಳ ಪಾಕಶಾಲೆಯಲ್ಲೂ ಕೂಡ ಸುರವನಿತೆಯರು ಅಮೃತಾನ್ನವನ್ನ ಬಡಿಸಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ, ಮತ್ತೆ ಬಡಿಸಲು ಸಜ್ಜಾಗ್ತಾ ಇದ್ದಾರಂತೆ. ಹೀಗೆ ಲತೆಯಂತೆ ಬಳುಕುವ ಕರವಾಳಗಳನ್ನು ನಿಲ್ಲಲವಳ ಅಂಗರಕ್ಷಣೆಗೆ, ಅವಳನ್ನ ರಕ್ಷಣೆ ಮಾಡ್ಬೇಕಲ್ಲ ಅವಳ ಅಂಗರಕ್ಷಣವನ್ನ. ಯಾಕೆಂದ್ರೆ ಅವಳು ಈಗ ಹೊತ್ತಿರುವುದನ್ನು ಪದನೂ ಬಳಸಂಗಿಲ್ಲ. ಅವಳ ಗರ್ಭದಲ್ಲಿ ವರ್ಧಮಾನ ಜಿನ ಶಿಶುವಿನ ಆವಾಹನೆಯಾಗಿದೆ. ದಿವಿಜಯರು ದಿವಿಜಯ ಅಂದ್ರೆ ದೇವತಾ ಸ್ತ್ರೀಯರು ಆ ಪುಷ್ಪದೊಳಿನ ಪರಿಮಳಾಸಕ್ತ ಭ್ರಮರಗಳನ್ನು, ಆ ಪುಷ್ಪಗಳಲ್ಲಿ ಭ್ರಮರಗಳ ಒಂದು ಸಿಂಚನವಾದಾಗ ಪುಷ್ಪಗಳಲ್ಲಿ ಪರಿಮಳ,
ಆ ಹೂವುಗಳನ್ನೆಲ್ಲ ಒಂದು ಕಡೆ ಗುಡಿಸಿ ಆ ಪುಷ್ಪದ ಆ ರಾಶಿ ಇಡೀ ನೆಲವನ್ನೆಲ್ಲ ಫ್ಲೋರ್ ಎಲ್ಲ ಪುಷ್ಪಮಯವಾಗಿದೆ. ಆ ಹೂವು ಒಣಗಿದೆ, ಬೇರೆ ಹೂವು ಹಾಕೋಣ ಅಂತೇಳಿ ಎಲ್ಲ ತಮ್ಮ ಒದ್ದೆ ವಸ್ತ್ರವನ್ನು ಕೂಡ ತ್ಯಜಿಸಿ ಇದನ್ನು ಇದು ಮಾಡಿಕೊಂಡು ಅಲ್ಲಿ ಸಿದ್ಧರಾಗ್ತಾ ಇದ್ದಾರಂತೆ. ಹಬ್ಬ, ಎಂತಹ ಮನೋಜ್ಞವಾದಂಥ ವರ್ಣನೆಯನ್ನು ನಾವು ಕಾಣ್ತಾ ಇದ್ದೇವೆ. ಮಹಾವೀರ ದರ್ಶನದ ಗರ್ಭಾವತರಣ ಕಲ್ಯಾಣ ಸಂಪುಟದ ಕೊನೆಯ ಸಂಧಿ ಇದು ಅನ್ನುವುದನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಅಬ್ಬ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವರ್ಣನೆಯು ಮಹಾಕವಿಯಾದಂಥ ಡಾಕ್ಟರ್ ಲತಾ ರಾಜಶೇಖರ್ ಅವರ ಹೃನ್ಮನದ ದರ್ಪಣವಾಗಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಈ ಕಾಲದಲ್ಲೂ ಕೂಡ ಇಂಥ ಮಹಾಕಾವ್ಯವನ್ನು ಬರೆದಂಥ ಅವರಿಗೆ ನಾವೆಲ್ಲ ನಮೋಸ್ತುಗಳನ್ನು ಹೇಳಬೇಕು. ನಮಸ್ಕಾರ.